ಇನ್ನು ಕಳೆದ 9 ದಿನಗಳಿಂದ ನಡೀತಾ ಇದ್ದಂತಹ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇದೀಗ ಅಂತ್ಯ ಸಿಕ್ಕಂತಾಗಿದೆ. ಕಬ್ಬು ಬೆಳೆಗೆ ಬೆಲೆಯನ್ನ ನಿಗದಿ ಮಾಡಿದೆ ಸರ್ಕಾರ. ಇನ್ನು ಹೋರಾಟದ ಬಳಿಕ ದರವನ್ನ ಸರ್ಕಾರ ನಿಗದಿ ಮಾಡಿದೆ. ಸರ್ಕಾರ ನಿಗದಿ ಮಾಡಿರುವಂತಹ 3,300 ರೂಪಾಯಿ ಎಲ್ರಿಗೂ ಸಿಗುತ್ತಾ? ಹಾಗಾದ್ರೆ ಸರ್ಕಾರದ ನಿರ್ಧಾರದ ಕುರಿತು ಈಗ ಕುತೂಹಲ ಉಂಟಾಗ್ತಾ ಇದೆ. ನಿಗದಿತ ಹೆಚ್ಚುವರಿ ದರವನ್ನು ಕೊಡೋದಕ್ಕೆ ಸರ್ಕಾರ ಕಾರ್ಖಾನೆಗಳು ನಿರಾಸಕ್ತಿಯನ್ನು ವಹಿಸ್ತಾ ಇದೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಹೆಚ್ಚುವರಿ ದರವನ್ನು ಕೊಡಲ್ಲ ಅಂತ ಮಾಲೀಕರು ಹೇಳಿದ್ದಾರೆ. ಹಾಗಾದ್ರೆ ರೈತರು ನಡೆಸಿರುವಂತಹ ಹೋರಾಟಕ್ಕೆ ಬೆಲೆ ಸಿಗುತ್ತಾ? ಹಾಗಾದ್ರೆ 3,300 ರೂಪಾಯಿಯನ್ನ ನೀಡಲಾಗುತ್ತೆ ಅಂತ ಹೇಳಿ ನಿನ್ನೆ ನಡೆದಂತಹ ಮೀಟಿಂಗ್ನ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಮುಖ್ಯಮಂತ್ರಿಗಳು ಕೂಡ ಅದಾದ ನಂತರ ಘೋಷಣೆಯನ್ನ ಮಾಡಿದ್ರು. ನಿನ್ನೆ ದಿನವಿಡೀ ಕಬ್ಬು ಬೆಳೆಗಾರರು, ರೈತ ಸಂಘಟನೆಗಳು ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಸರಣಿ ಸಭೆಯನ್ನು ನಡೆಸಲಾಯಿತು. ಅದಾದ ನಂತರ ಅಂತಿಮವಾಗಿ ಪ್ರತಿ ಟನ್ಗೆ ಸರ್ಕಾರದಿಂದ 50 ರೂಪಾಯಿ ಹಾಗೂ ಸಕ್ಕರೆ ಕಾರ್ಖಾನೆಯಿಂದ 50 ರೂಪಾಯಿ ಸೇರಿಸಿ ಟನ್ಗೆ 3,300 ರೂಪಾಯಿ ಕೊಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದ್ರ ಜೊತೆಗೆ 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. ಸುಮಾರು 6 ಕೋಟಿಗಿಂತ ಹೆಚ್ಚಾಗಬಹುದು. 6 ಕೋಟಿ ಟನ್ ಮೆಟ್ರಿಕ್ ಟನ್ ಶುಗರ್ ಪ್ರತಿ ವರ್ಷ ಈ ವರ್ಷ ಉತ್ಪಾದನೆ ಆಗುತ್ತದೆ. ನಾವು 3,200 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಬೆಳಗಾಂ ಸಲುವಾಗಿ ಘೋಷಣೆ ಮಾಡಿದ್ದೀವಿ. ಖರೆ ಅದ್ರಾಗೆ ನಮ್ಮ CM ಸಾಹೇಬ್ ಸಪೋರ್ಟ್ ಇರಬೇಕಂದ್ರೆ PPA ಸೈನ್ ಆಗಬೇಕು, ಆಮೇಲೆ ವಾಟರ್ ಟ್ಯಾಕ್ಸ್ ರಿಡ್ಯೂಸ್ ಆಗಬೇಕು, ಆಮೇಲೆ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಏನಿಲ್ಲ ಅದನ್ನು ಕಡಿಮೆ ಆಗಬೇಕು. ಅದಾದ್ರೆ 3,250 ಕೊಡಕ್ಕೆ ರೆಡಿ ಇದೆ ಸರ್? ಎಸ್, 3,200 ಇರೋ ಮಾಹಿತಿ ಏನಂದ್ರೆ 3,250 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು, 50 ರೂಪಾಯಿ ಸರ್ಕಾರ ಅಂತ ಇರೋದು. ನಾವು ಬೆಳಗಾಂ ಫ್ಯಾಕ್ಟ್ರಿ ನಾವು ಎಲ್ಲರೂ 3,200 ರೂಪಾಯಿ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ ರೀ. ಬ್ಯಾಲೆನ್ಸ್ ಮನಿ ನಾವು CM ಸಾಹೇಬ್ ರಿಕ್ವೆಸ್ಟ್ ಮಾಡಿದೀವಿ ರೀ, ನೀವು ಸರ್ಕಾರ ವತಿಯಿಂದ ರೈತರಿಗೆ ಹೆಲ್ಪ್ ಮಾಡ್ರಿ ಅಂತ ಸಾಹೇಬ್ರೆ ಹೇಳ್ತೀವಿ. ಎಸ್, ಸರ್ ನಾವು ರಿಕ್ವೆಸ್ಟ್ ಮಾಡಿದಾಗ ನಾವು ಸಾಹೇಬ್ ಹೇಳಿದ್ದೀವಿ ರೀ, ನಾವು ಎಲ್ಲ ಫ್ಯಾಕ್ಟ್ರಿಯವರು ಭಾಳತ್ತು ಲಾಸ್ದಾಗಲ್ಲಿದ್ದೀವಿ. ಅದಕ್ಕೆ 3,200 ರೂಪಾಯಿ ಕೊಡೋದು ಭಾಳ ಕಷ್ಟ ಇದೆ. ಸಾಹೇಬ್ರಿಗೆ ಅವ್ರ ಸರ್ ವರ್ಡ್ಸ್ಗೆ ನಾವು ರಿಸ್ಪೆಕ್ಟ್ ಕೊಡೋ ಸಲುವಾಗಿ 3,200 ರೂಪಾಯಿ ನಾವು ಎಸ್ ಅಂದಿದ್ವಿ ರೀ. ಬ್ಯಾಲೆನ್ಸ್ ಮನಿ ಸಾಹೇಬ್ ರಿಕ್ವೆಸ್ಟ್ ಮಾಡಿದ್ದೀವಿ ರೀ, ನೀವು ಸರ್ಕಾರ ವತಿಯಿಂದ ರೈತ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ನಿನ್ನೆ ನಡೆಸಿದಂಥ ಹೋರಾಟದ ನಂತರ, ಸುಮಾರು 9 ದಿನಗಳ ಹೋರಾಟದ ನಂತರ ನಿನ್ನೆ ಮೇಲಿಂದ ಮೇಲೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿದ್ರು. ಅದಾದ ನಂತರ 3,300 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗಿದೆ. ಸೊ ಇದರಿಂದಾಗಿ ಖುಷಿಯಾದಂತಹ ರೈತರು ಸಂಭ್ರಮಿಸಿದ್ರು. ಆದರೆ ನಿಜಕ್ಕೂ ಕೂಡ ಆ ಸಂಭ್ರಮ ಪಡುವಂತ ರೀತಿಯಲ್ಲಿ ಪರಿಸ್ಥಿತಿ ಇದೆಯಾ? ಹಾಗಾದ್ರೆ ಮಧುಕರ್, ಗುರ್ಲಾಪುರನ ರಾಜ್ಯ ಹೆದ್ದಾರಿ ಅಂತ ಹೇಳಿದು 9 ದಿನಗಳ ಕಾಲ ರೈತರು ಏನು ಪ್ರತಿಭಟನೆ ನಡೆಸಿದ್ರು ಅದೀಗ ಅಂತ್ಯ ಆಗಿರುವಂಥದ್ದು. ಈಗ 9 ದಿನಗಳ ಕಾಲ ಸ್ಥಗಿತವಾಗಿದ್ದ ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿ ಇದೆ, ಇದೀಗ ಸಂಚಾರಕ್ಕೆ ಮುಕ್ತವಾಗಿರುವಂಥದ್ದು. ಆದರೆ ನಿನ್ನೆ ಇಡೀ ದಿನ ಸಕ್ಕರೆ ಮಾಲೀಕರ ಸಭೆ ಹಾಗೂ ರೈತರ ಸಭೆ ಮಾಡಿರ್ತಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರ ಏನಿದೆ ಒಂದು ಪರಿಹಾರ ಸೂತ್ರವನ್ನು ಕಂಡುಕೊಂಡಿರುವಂಥದ್ದು. 11.25 ರಿಕವರಿ ಆಧಾರದ ಮೇಲೆ ಈಗ 3,300 ಅಂದ್ರೆ 3,250 ರೂಪಾಯಿ ಸಕ್ಕರೆ ಕಾರ್ಖಾನೆ, 50 ರೂಪಾಯಿ ಸರ್ಕಾರ ಕೊಡುತ್ತೆ ಅಂತ, ಒಟ್ಟು 3,300 ರೂಪಾಯಿ ಕೊಡ್ತೀವಿ ಅನ್ನೋ ಲೆಕ್ಕದಲ್ಲಿ ಈಗ ಸರ್ಕಾರ ಅನೌನ್ಸ್ ಅನ್ನ ಮಾಡಿರುವಂತದ್ದು. ಹೀಗೆ ಸಹಜವಾಗಿ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ನಿನ್ನೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಸಾಕಷ್ಟು ರೈತರು ಸಂಭ್ರಮ ಪಟ್ಟರು. ಪಟಾಕಿಯನ್ನ ಏರ್ಸ್ಕೊಂಡು, ಗುಲಾಲನ್ನ ಏರ್ಸ್ಕೊಂಡು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಆದ್ರೆ ಈಗ
ಸರ್ಕಾರ ಈವರೆಗೂ ಅಧಿಕೃತ ಆದೇಶವನ್ನು ಮಾಡಿಲ್ಲ. ಇದು ಎಲ್ಲರಿಗೆ ಅನ್ವಯ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿಲ್ಲ. 11.25 ರಿಕವರಿ ಇರತಕ್ಕಂಥ ಕಾರ್ಖಾನೆಗಳು ಬಹಳ ವಿರಳ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 29 ಕಾರ್ಖಾನೆಗಳಿದ್ರೆ ಅದರಲ್ಲಿ 10 ರಿಂದ 12 ಕಾರ್ಖಾನೆಗಳು ಮಾತ್ರ 11.25 ಇರುವಂತದ್ದು. ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಉತ್ತರ ಕನ್ನಡ ಸೇರಿದಂತೆ ಸಾಕಷ್ಟು ಕಾರ್ಖಾನೆಗಳು ಇಷ್ಟು ಪ್ರಮಾಣದ ರಿಕವರಿಯನ್ನು ಹೊಂದಿಲ್ಲ. ಹೀಗಾಗಿ ರಿಕವರಿ ಇಲ್ಲದ ಕಾರ್ಖಾನೆಗಳಿಗೆ ಎಷ್ಟು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅಂದ್ರೆ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ನಡೆಸಿದಾಗ ಇಲ್ಲಿನ ಎಲ್ಲ ಕಾರ್ಖಾನೆ ಮಾಲೀಕರು 3,200 ರೂಪಾಯಿ ಕೊಡೋಕೆ ಒಪ್ಪಿದ್ರು. ಆದ್ರೆ ರೈತರು ಮತ್ತೆ ಪ್ರತಿಭಟನೆ ಮುಂದುವರಿಸಿದಾಗ ಸಿಎಂ ಅಂಗಳಕ್ಕೆ ಈ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರ ಹಾಗೂ ರೈತರ ಹಗ್ಗ ಜಗ್ಗಾಟ ನಿಂತು ಸಿಎಂ ಅಂಗಳಕ್ಕೆ ಹೋಯ್ತು. ನಿನ್ನೆ ಸಿಎಂ ಎಲ್ಲ ಸಭೆ ಮಾಡಿ ಒಂದು ಪರಿಹಾರ ಸೂತ್ರವನ್ನು ಕಂಡುಕೊಂಡಿರುವಂತದ್ದು. ಈಗ ಬಂದಿರತಕ್ಕಂಥ ಪ್ರಶ್ನೆ ಏನಿದೆ, ಇವತ್ತು ಸಕ್ಕರೆ ಸಚಿವರಾಗಲಿ ಅಥವಾ ಜಿಲ್ಲಾಧಿಕಾರಿ ಸರ್ಕಾರ ಪ್ರತಿನಿಧಿಯಾಗಿ ಅಲ್ಲಿ ಗುರ್ಲಾಪುರ ಕ್ರಾಸ್ಗೆ ಹೋಗಲಿದ್ದಾರೆ. ಏನೆಲ್ಲ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆವಾಗ ಬಳಿಕ ಅಷ್ಟೇ ರೈತರ ಸಂಭ್ರಮಕ್ಕೆ ಒಂದು ಬೆಲೆ ಬಂದಂತಾಗುತ್ತೆ, ರೈತರ ಸಂಭ್ರಮಕ್ಕೆ ಒಂದು ನಿಜವಾದ ಅರ್ಥ ಬಂದಂತಾಗುತ್ತೆ. ಯಾಕಂತಂದ್ರೆ 9 ದಿನಗಳ ಕಾಲ ಯಾಕಂದ್ರೆ 3,200 ರೂಪಾಯಿ ಕೊಡೋದನ್ನ ನಮ್ಮ ಬೆಳಗಾವಿ ಜಿಲ್ಲೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಕೊಂಡಿದ್ರು. ಆದ್ರೆ ಸರ್ಕಾರ 9 ದಿನಗಳ ಕಾಲ ರೈತರ ಬೀದಿಯಲ್ಲಿದ್ದು ಹೋರಾಟ ಮಾಡಿದಾಗ ಬಳಿಕ ನಾವು 3,300 ಮಾಡಿದೆ ಅಂತ ಘೋಷಣೆ ಮಾಡಿದ್ರೆ ಎಲ್ಲರಿಗೂ ಅನ್ವಯ ಆದ್ರೆ ಆ ಸಂಭ್ರಮಕ್ಕೆ ಒಂದು ಅರ್ಥ ಬರುತ್ತೆ. ಆದ್ರೆ ಕೇವಲ 11.25 ರಿಕವರಿ ಇದ್ದಂತಹ ಕಾರ್ಖಾನೆಗಳಿಗೆ ಮಾತ್ರ ಇದು ಅನ್ವಯ ಅಂತ ಏನಾದ್ರೂ ಮಾನದಂಡ ಬಂದ್ರೆ ಬಹಳಷ್ಟು ರೈತರು ಇದರಿಂದ ವಂಚಿತರಾಗಬೇಕಾಗತ್ತೆ. ಇದರ ಜೊತೆಗೇನೆ 11.25 ರಿಕವರಿ ಇರತಕ್ಕಂತಹ ಕಾರ್ಖಾನೆಗಳಿಗೆ ಹೆಚ್ಚು ಕಬ್ಬನ್ನು ಕಳಿಸೋಕೆ ಕೂಡ ರೈತರು ಮುಂದಾಗುವ ಸಾಧ್ಯತೆಗಳು ಇರುವಂತದ್ದು. ಅದರ ಮೇಲೆ ಪ್ರೆಷರ್ ಆಗು ಕೂಡ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಸರ್ಕಾರ ಈ ಒಂದು ಗೊಂದಲ ಏನಿದೆ, ಗೊಂದಲವನ್ನ ನಿವಾರಿಸುವ ನಿಟ್ಟಿನಲ್ಲಿ ಪರಿಷ್ಕೃತ ಆದೇಶವನ್ನು ಹೊರಡಿಸಬೇಕು. ಸರ್ಕಾರ ಅಥವಾ ಸಕ್ಕರೆ ಸಚಿವರ ಬಗ್ಗೆ ಸ್ಪಷ್ಟವಾದಂತಹ ಸ್ಪಷ್ಟನೆ ನೀಡಬೇಕಾದಂತ ಅನಿವಾರ್ಯತೆ ಕೂಡ ಈಗ ಸೃಷ್ಟಿಯಾಗಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.